Still confused what are joins in SQL? Still writing multiple queries using joins. So multiple tables na combine ಮಾಡೋದಕ್ಕೆ joins ನ use ಮಾಡ್ತೀವಿ. It's day 17 of 21 days DBMS placement series. In this session, I'm going to cover the types of joins, the definition of the joins, like what's the major definition and the differences between the joins is like inner left and the right join. So every topic na real world examples and the table with this syntaxes example ಕೊಟ್ಟಿ cover ಮಾಡ್ತಾ ಹೋಗ್ತೀನಿ. So let's jump into the topic. Actually, what is joins? Joins ಅಂದ್ರೆ ಏನು? Joins combines the two or rows from more than ಟೂ ಆರ್ ಮೋರ್ ಟೇಬಲ್ಸ್, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಟೇಬಲ್ಸ್ ಅಲ್ಲಿ ಇರುವಂತಹ ರೋಸ್ ನ ಕಂಬೈನ್ ಮಾಡೋದಕ್ಕೆ ಜಾಯಿನ್ಸ್ ನ ಯೂಸ್ ಮಾಡ್ತೀವಿ. ಸೊ ಒಂದು ಕಂಡೀಷನ್ ಇದೆ ಜಾಯಿನ್ ಆಗಬೇಕು ಅಂದ್ರೆ ದೇರ್ ಮಸ್ಟ್ ಬಿ ಎ ಕಾಮನ್ ಕಾಲಮ್ ಲೈಕ್ ಡಿಪಾರ್ಟ್ಮೆಂಟ್ ಐ ಡಿ. ಎರಡು ಟೇಬಲ್ ಅಲ್ಲೂ ಅಟ್ಲೀಸ್ಟ್ ಒನ್ ಕಾಲಮ್ ಕಾಮನ್ ಇದ್ದೇ ಇರಬೇಕು. ಲೈಕ್ ಡಿಪಾರ್ಟ್ಮೆಂಟ್ ಐ ಡಿ ಎಂಪ್ಲಾಯಿ ಟೇಬಲ್ ಅಲ್ಲೂ ಇದೆ ಅಂಡ್ ಡಿಪಾರ್ಟ್ಮೆಂಟ್ಸ್ ಟೇಬಲ್ ಅಲ್ಲೂ ಇದೆ. ಸೊ ಕಾಮನ್ ಕಾಲಮ್ ದೇರ್ ಮಸ್ಟ್ ಬಿ ಎಕ್ಸಿಸ್ಟೆನ್ಸ್ ಇರಬೇಕು. ಸೊ ಜಾಯಿನ್ಸ್ ಹೇಗೆ ಯೂಸ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ರಿಯಲ್ ವರ್ಡ್ ಅನಾಲಜಿಯಲ್ಲಿ ಡೇಟಾನ ಮಲ್ಟಿಪಲ್ ಟೇಬಲ್ಸ್ ಅಲ್ಲಿ ಸ್ಪ್ಲಿಟ್ ಮಾಡ್ತಾ ಹೋಗ್ತಾರೆ. ಸೊ ನಮಗೆ ಮಲ್ಟಿಪಲ್ ಟೇಬಲ್ಸ್ ಇಂದ ಸೈಮಲ್ಟೇನಿಯಸ್ ಇನ್ಫಾರ್ಮೇಶನ್ ಯೂಸ್ ಆಗ್ತಾ ಇದೆ. ಮಲ್ಟಿಪಲ್ ಟೇಬಲ್ ಇಂದ ಇನ್ಫಾರ್ಮೇಶನ್ ನಮಗೆ ಕ್ವೇರಿ ಮುಖಾಂತರ ಬೇಕು ಅಂದಾಗ ಜಾಯಿನ್ಸ್ ನ ಯೂಸ್ ಮಾಡ್ತೀವಿ. ಸೊ ಆಸ್ ಲೈಕ್ ಡಿಪಾರ್ಟ್ಮೆಂಟ್ ಐ ಡಿ ಇಸ್ ಪ್ರೆಸೆಂಟ್ ಇನ್ ದಿ ಬೋತ್ ದ ಟೇಬಲ್, ಸೊ ಲಿಂಕೇಜ್ ಕ್ರಿಯೇಟ್ ಮಾಡೋದಕ್ಕೆ ಕಾಮನ್ ಕಾಲಮ್ಸ್ ಇರಲೇಬೇಕು. ಇಟ್ ಮಸ್ಟ್ ಅಂಡ್ ಶುಡ್. ಸೊ ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಕವರ್ ತ್ರೀ ಟೈಪ್ಸ್ ಆಫ್ joins: inner join, left join, and right join, with the table examples, with the definitions, and with the Venn diagrams examples. So remember one thing, as I mentioned here, joins is equals to connect the related tables and get the meaningful results. Related tables ಯಾವುದು? So employees and departments are related to each other by the column, the department ID here, department ID. So I'm going to connect with by the department ID to get the meaningful results. So the very first type of the join is inner join. First two definitions and the table observe ಮಾಡೋಕ್ಕಿಂತ ಮುಂಚೆ ಇಲ್ಲಿ ಪ್ರೆಸೆಂಟ್ ಇರುವಂತ ವೆನ್ ಡಯಾಗ್ರಾಮ್ ನ ಅಬ್ಸರ್ವ್ ಮಾಡಿ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಅಸ್ಯೂಮ್ ದಿಸ್ ಈಸ್ ಲೆಫ್ಟ್ ಟೇಬಲ್ ಅನ್ಕೊಳ್ಳಿ, ರೈಟ್ ಟೇಬಲ್. ಸೊ ನೇಮಿಂಗ್ ಏನು ಕೊಡ್ತಾರೆ, ಲೈಕ್ ಲೆಫ್ಟ್ ಅಂಡ್ ರೈಟ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಲೆಫ್ಟ್ ಟೇಬಲ್ ಅಂಡ್ ರೈಟ್ ಟೇಬಲ್ ಎರಡರಲ್ಲೂ ಕಾಮನ್ ಇರುವಂತದನ್ನ ಮಾತ್ರ ರಿಟರ್ನ್ ಮಾಡುತ್ತೆ ಯೂಸಿಂಗ್ ಕನೆಕ್ಷನ್. ಸೊ ಎರಡರಲ್ಲೂ ಇಂಟರ್ಸೆಕ್ಟ್ ಆಗುವಂತದ್ದು ಮಾತ್ರ ಇನ್ನರ್ ಜಾಯಿನ್ ಅಂತ ಕರೀತಾರೆ. ಹೋಪ್ ಸೊ ಕಾನ್ಸೆಪ್ಟ್ ಅರ್ಥ ಆಯ್ತು ಅನ್ಕೊಂತೀನಿ. ಓನ್ಲಿ ರೋಸ್ ವಿತ್ ದಿ ಮ್ಯಾಚಿಂಗ್ from the left table and the right table will be written. So in this example we have the employee ID, name, department ID, salary, department ID, department, and the location. The common column ಯಾವುದು? So department ID from both the table. So ಇವಾಗ ಕಾಮನ್ ಇರುವಂತ ರೋಸ್ ನ ಹೇಗೆ ರಿಟರ್ನ್ ಮಾಡುತ್ತೆ? So department ID in the employees table observe ಮಾಡಿ this 1 and 2 and the year 1 and 2 department ID. ಈ ಎಂಟೈರ್ ರೋ ನ ರಿಟರ್ನ್ ಮಾಡುತ್ತೆ. ಅಂದ್ರೆ ಮ್ಯಾಚಿಂಗ್ ಫ್ರಮ್ ಬೋತ್ ದ ಟೇಬಲ್, ಫ್ರಮ್ ಲೆಫ್ಟ್ ಅಂದ್ರೆ ಇಲ್ಲಿ ಎಂಪ್ಲಾಯೀಸ್ ಟೇಬಲ್, ರೈಟ್ ಅಂದ್ರೆ ಡಿಪಾರ್ಟ್ಮೆಂಟ್ ಟೇಬಲ್. ಮ್ಯಾಚಿಂಗ್ ವ್ಯಾಲ್ಯೂಸ್ ಫ್ರಮ್ ದಿ ಲೆಫ್ಟ್ ಟೇಬಲ್ ಅಂಡ್ ದಿ ರೈಟ್ ಟೇಬಲ್, ಅದನ್ನ ಬೋತ್ ಅಂತ ಕನ್ಫ್ಯೂಸ್ ಮಾಡ್ತಾ ಇದೀನಿ. ಓನ್ಲಿ ಮ್ಯಾಚಿಂಗ್ ಟೇಬಲ್ಸ್ ನ ಮಾತ್ರ ರಿಟರ್ನ್ ಮಾಡುತ್ತೆ. ಸೊ ದ ಔಟ್ಪುಟ್ ಆಫ್ ದಿ ಇನ್ನರ್ ಜಾಯಿನ್ ರಿಸಲ್ಟ್. ಸೊ ಅಬ್ಸರ್ವ್ ಮಾಡಿ ಇಲ್ಲಿ employee ID, name, and the department. So salary ನಾನು ಇಲ್ಲಿ ಮೆನ್ಷನ್ ಮಾಡಲಿ. ಇಫ್ ಯು ವಾಂಟ್ ಸ್ಯಾಲರಿ ಆಲ್ಸೋ ಸ್ಯಾಲರಿ ಕಾಲಮ್ ಕೂಡ ಆಡ್ ಮಾಡಬಹುದು. ಸೊ ಇಲ್ಲಿ ಕ್ವೇರಿಯಲ್ಲಿ ನಾನು ಸ್ಯಾಲರಿ ಬರ್ತಿಲ್ಲ, ದಟ್ಸ್ ದ ಔಟ್ಪುಟ್ ವಿಲ್ ಬಿ ಸ್ಯಾಲರಿ ಮಿಸ್ ಆಗಿದೆ. ಸೊ ಮ್ಯಾಚ್ ಎರಡು ಟೇಬಲ್ ನ ಜಾಯಿನ್ ಮಾಡ್ತಾ ಇದ್ದೆ. ಸೊ ಸೆಲೆಕ್ಟ್ ಅಲ್ಲಿ ನಂಗೆ ಯಾವ ಕಾಲಮ್ಸ್ ಬೇಕು ಅದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಸೆಲೆಕ್ಟ್ ಅಲ್ಲಿ ನೋಡಿ, ಎಂಪ್ಲಾಯಿ ಐ ಡಿ ಬೇಕು, ಎಂಪ್ಲಾಯಿ ನೇಮ್ ಬೇಕು, ಡಿಪಾರ್ಟ್ಮೆಂಟ್ ಬೇಕು, ಅಂಡ್ ದ ಲೊಕೇಶನ್ ಬೇಕು. ಫಾರ್ ಎಕ್ಸಾಂಪಲ್ ಡಿ ಡಾಟ್ ಲೊಕೇಶನ್ ಹಾಕಿದ್ರು ಕೂಡ ಡಿ ಡಾಟ್ ಲೊಕೇಶನ್ ಬರ್ತಾ ಇತ್ತು. ಡಿ ಡಾಟ್ ಸ್ಯಾಲರಿ ಹಾಕಿದ್ರು ಕೂಡ ಡಿಪಾರ್ಟ್ಮೆಂಟ್ ಸ್ಯಾಲರಿ ಕೂಡ ಬರ್ತಾ ಇತ್ತು. ದಟ್ಸ್ ಬೇಸ್ಡ್ ಆನ್ ಯುವರ್ ಪ್ರಿಫರೆನ್ಸ್. ಫ್ರಮ್ ದಿ ಟೇಬಲ್ employees this, and inner join departments D. ಸೊ ಸಿಂಟ್ಯಾಕ್ಸಸ್ ನೋಡಿ, ಇನ್ನರ್ ಜಾಯಿನ್ ಡಿಪಾರ್ಟ್ಮೆಂಟ್ಸ್ ಡಿ. ಸೊ ಇಲ್ಲಿ ಎಂಪ್ಲಾಯೀಸ್ ನ ಇ ಆಗಿ ನೇಮ್ ಮಾಡಿದೆ, ಡಿಪಾರ್ಟ್ಮೆಂಟ್ ನ ಡಿ ಆಗಿ ನೇಮ್ ಮಾಡಿದೀನಿ. ಫ್ರಮ್ ಎಂಪ್ಲಾಯೀಸ್ ಇ, ಇನ್ನರ್ ಜಾಯಿನ್ ಯಾವ್ದಕ್ ಮಾಡ್ತೀನಿ, ಎಂಪ್ಲಾಯಿನ ಇನ್ನರ್ ಜಾಯಿನ್ ಟು ಡಿಪಾರ್ಟ್ಮೆಂಟ್ ಡಿ. ಸೊ ಆನ್ ಇ ಡಾಟ್ ಯಾವ್ದ್ರ ಮೇಲೆ ಕಾಮನ್ ಇರೋದು ಯಾವುದು, ಆನ್ ಎಂಪ್ಲಾಯಿ ಡಾಟ್. ಇಲ್ಲಿ
ಸರ್ನೇಮ್ ಕೊಟ್ಟೆ ನೋಡಿ, ಎಂಪ್ಲಾಯಿಗೆ ಇ ಅಂತ ಕೊಟ್ಟಿದ್ದೀನಿ, ಡಿಪಾರ್ಟ್ಮೆಂಟ್ಗೆ ಡಿ ಕೊಟ್ಟಿದ್ದೀನಿ. ಆನ್ ಯಾವ್ದ್ರ ಮೇಲೆ ಜಾಯಿನ್ ಮಾಡ್ತೀನಿ, ಇ ಡಾಟ್ ಡಿಪಾರ್ಟ್ಮೆಂಟ್ ಐ ಡಿ ಇಸ್ ಈಕ್ವಲ್ಸ್ ಟು ಡಿ ಡಿಪಾರ್ಟ್ಮೆಂಟ್ ಡಾಟ್ ಡಿಪಾರ್ಟ್ಮೆಂಟ್ ಐ ಡಿ. ಅಬ್ಸರ್ವ್ ಮಾಡಿ, ಇ ಡಾಟ್ ಡಿಪಾರ್ಟ್ಮೆಂಟ್ ಐ ಡಿ ಇಸ್ ಈಕ್ವಲ್ಸ್ ಟು ಡಿ ಡಾಟ್ ಡಿಪಾರ್ಟ್ಮೆಂಟ್ ಐ ಡಿ. ಸೊ ಈಕ್ವಲ್ ಇರುವಂತ ಕಂಡೀಷನ್ ಮಾತ್ರ ಇನ್ನರ್ ಜಾಯಿನ್ ಮಾಡಿ ಔಟ್ಪುಟ್ ಬರಬೇಕು ಅಂತ. ಹೋಪ್ಸೋ ಕಾನ್ಸೆಪ್ಟ್ ಅರ್ಥ ಆಗಿದೆ, ಸಿಂಟ್ಯಾಕ್ಸಸ್ ಅರ್ಥ ಆಗಿದೆ. ಏನು ಇಲ್ಲ, ವೆನ್ ಡಯಾಗ್ರಾಮ್ಸ್ ಎಲ್ಲ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಯೂಸ್ ಮಾಡಿರ್ತಾರ. ಬೋತ್ ದಿ ಮ್ಯಾಚಿಂಗ್ ವ್ಯಾಲ್ಯೂಸ್ ಫ್ರಮ್ ದಿ ಲೆಫ್ಟ್ ಟೇಬಲ್ ಅಂಡ್ ದಿ ರೈಟ್ ಟೇಬಲ್ ವಿಲ್ ರಿಟರ್ನ್ ಆಸ್ ದಿ ಇನ್ನರ್ ಜಾಯಿನ್. ಸೊ ರಿಟರ್ನ್ಸ್ ಓನ್ಲಿ ಮ್ಯಾಚಿಂಗ್ ರೆಕಾರ್ಡ್ಸ್. ಸೊ ಪ್ರಾಕ್ಟಿಕಲ್ ಯೂಸ್ ಕೇಸಸ್ ಅಂದ್ರೆ ಅಂತ ಬಂದ್ರೆ, ಸೊ ಆರ್ಡರ್ ವಿತ್ ಕಸ್ಟಮರ್ ಡೀಟೇಲ್ಸ್, ಫೆಚ್ ಪ್ರಾಡಕ್ಟ್ಸ್ ವಿತ್ ಕ್ಯಾಟಗರಿ ಇನ್ಫೋ. ಎರಡು ಟೇಬಲ್ ಇಂದ ನನಗೆ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ ಅಂಡ್ ಕಾಮನ್ ಪ್ಯಾಟ್ರನ್ ಆರ್ ಕಾಮನ್ ಬಿಹೇವಿಯರ್ ಇರುವಂತ ಇನ್ಫಾರ್ಮೇಶನ್ ಬೇಕು ಅಂದಾಗ ಇನ್ನರ್ ಜಾಯಿನ್ ನ ಯೂಸ್ ಮಾಡ್ತೀವಿ. ಲೈಕ್ ಇನ್ನರ್ ಜಾಯಿನ್ ಇಸ್ ಲೈಕ್ ಎ ಇಂಟರ್ಸೆಕ್ಷನ್ ಇನ್ ದಿ ಸೆಟ್ಸ್. ಸೊ ಕಾಮನ್ ರೆಕಾರ್ಡ್ಸ್ ಓನ್ಲಿ ಪ್ರಿಂಟ್ ಆಗುತ್ತೆ. ಸೊ ದೆನ್ ಸೆಕೆಂಡ್ ಟೈಪ್ ಲೆಫ್ಟ್ ಜಾಯಿನ್. ಲೆಫ್ಟ್ ಜಾಯಿನ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ದಿ ಡೆಫಿನೇಷನ್, ಇಲ್ಲಿ ವೆನ್ ಡಯಾಗ್ರಾಮ್ ನ ಅಬ್ಸರ್ವ್ ಮಾಡಿ, ಇದನ್ನ ಲೆಫ್ಟ್ ಟೇಬಲ್ ಅಂಡ್ ದಿ ರೈಟ್ ಟೇಬಲ್ ಅಂತ ಅಸ್ಯೂಮ್ ಮಾಡಿ, ಇಟ್ಸ್ ಗೋಯಿಂಗ್ ಟು ರಿಟರ್ನ್ ಆಲ್ ದ ವ್ಯಾಲ್ಯೂಸ್ ಫ್ರಮ್ ದಿ left table, all the values from the left table it's going to return. So only matching values, ಇಲ್ಲಿ intersection ಇದೆ ನೋಡಿ, ಇಲ್ಲಿ ಈ intersection matching values from the right table, ಎರಡು perspective, all the values from the left table and only matching values from the right table. So as the previous example, ಇಲ್ಲಿ linkage ಇರುವಂತ ಕಾಮನ್ ಕಾಲಮ್ ಯಾವುದು, ಡಿಪಾರ್ಟ್ಮೆಂಟ್ ಐ ಡಿ, ಇವೆರಡು. ಸೊ ಡಿಪಾರ್ಟ್ಮೆಂಟ್ ಐ ಡಿಯಲ್ಲಿ ಸೇಮ್ ನಂಬರ್ಸ್ ಯಾವ್ದಿದೆ ಅಬ್ಸರ್ವ್ ಮಾಡಿ. 1 ಇದೆ, 1 ಇದೆ, 2 ಇದೆ, 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 3 ಇಲ್ಲ, ನಲ್ ಇದೆ, ದರ್ ಇಸ್ ನಲ್. ಸೊ ಇವೆರಡು ವ್ಯಾಲ್ಯೂಸ್ ನ ಮಾತ್ರ ಕಂಪ್ಲೀಟ್ ಆಗಿ ಫಿಲ್ ಅಂದ್ರೆ ರಿಟರ್ನ್ ಮಾಡುತ್ತೆ. ಅಬ್ಸರ್ವ್ ಮಾಡಿ, ಇವಾಗ ನಾನು ಇಲ್ಲಿ ಬಾಕ್ಸ್ ಹಾಕಿದ್ದೀನಿ. ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ಅನದರ್ ಹೈಲೈಟರ್. ಈ ಎರಡು ವ್ಯಾಲ್ಯೂಸ್ ನೋಡಿ, 101 ಅಲೈಸ್ ಅಂಡ್ 101 ಅಲೈಸ್ ಅಂಡ್ ಡಿಪಾರ್ಟ್ಮೆಂಟ್ ಐ ಡಿ ಇಸ್ ಈಕ್ವಲ್ಸ್ ಟು 1. ಸ್ಯಾಲ್ರಿ ನಾನು ಸೆಲೆಕ್ಟ್ ಮಾಡಿಲ್ಲ ಕ್ವೇರಿಯಲ್ಲಿ, ಸೊ ಸ್ಯಾಲ್ರಿ ಪ್ರಿಂಟ್ ಆಗಲ್ಲ. ಅಂಡ್ ದ ಡಿಪಾರ್ಟ್ಮೆಂಟ್ ಐ ಡಿ 1 ಅಂಡ್ ದ ಡಿಪಾರ್ಟ್ಮೆಂಟ್ ಎಚ್ ಆರ್ ಅಂಡ್ ದ ಲೊಕೇಶನ್ ಇಸ್ ಬ್ಯಾಂಗ್ಳೂರ್. ಅಂಡ್ ಸೇಮ್ 102 ಬಾಬ್ 2, ಸ್ಯಾಲ್ರಿ ಸೆಲೆಕ್ಟ್ ಮಾಡಿಲ್ಲ, ಸೊ ಅದಕ್ಕೆ ಪ್ರಿಂಟ್ ಆಗಿಲ್ಲ. ಸೆಲೆಕ್ಟ್ ಆಗಿದ್ರೆ ಸ್ಯಾಲ್ರಿ ಕೂಡ ಪ್ರಿಂಟ್ ಆಗ್ತಿತ್ತು ಔಟ್ಪುಟ್ ಅಲ್ಲಿ. ಲೈಕ್ ಇಲ್ಲಿ ಸ್ಯಾಲ್ರಿ ಸೆಲೆಕ್ಟ್ ಮಾಡಿಲ್ಲ, ಡಿ ಡಾಟ್ ಸ್ಯಾಲ್ರಿ ಸಾರಿ ಇ ಡಾಟ್ ಸ್ಯಾಲ್ರಿ ಅಂತ ಸೆಲೆಕ್ಟ್ ಮಾಡಿದ್ರು ಸೆಲೆಕ್ಟ್ ಆಗ್ತಾ ಇತ್ತು. ನಾನು ಸೆಲೆಕ್ಟ್ ಮಾಡಿಲ್ಲ, ಸುಮ್ಮನೆ ಕಾಲಮ್ಸ್ ಜಾಸ್ತಿ ಆಗುತ್ತೆ ಅಂತ. ಟು ಐ ಟಿ ಅಂಡ್ ಹೈದ್ರಾಬಾದ್ ಇಷ್ಟು ಕಾಮನ್ ಇರೋದು, ಇವೆರಡು ಕಾಲಮ್ಸ್ ಕಾಮನ್ ಇರೋದು ಮಾತ್ರ ಪ್ರಿಂಟ್ ಆಗಿದೆ. ಇವಾಗ ನೋಡಿ ಕಾಮನ್ ಇಲ್ಲ ನನಗೆ, ಅವಾಗ ಏನ್ ಮಾಡ್ತಾ ಇದೆ, ಲೆಫ್ಟ್ ವ್ಯಾಲ್ಯೂಸ್ ಪೂರ್ತಿ ಪ್ರಿಂಟ್ ಆಗ್ತಿದೆ ನೋಡಿ. ಎಕ್ಸಾಕ್ಟ್ಲಿ ದಿಸ್ ವ್ಯಾಲ್ಯೂ ಪ್ರಿಂಟ್ ಲೈಕ್ ಇಲ್ಲಿ ಪ್ರಿಂಟ್ ಆಗ್ತಿದೆ. 103 ಜಾನ್ 3, 104 ಡೇವಿಡ್ ನಲ್. ಸೊ ಈ ಸ್ಯಾಲ್ರಿ ಮಿಸ್ ಮಾಡಿದ್ನಲ್ಲ, ಅದೇನು ಇನ್ಕ್ಲೂಡ್ ಮಾಡಲ್ಲ, ಇಷ್ಟು ಪ್ರಿಂಟ್ ಆಗ್ತಿದೆ. ಇಷ್ಟು ಎಕ್ಸಾಕ್ಟ್ಲಿ ಪ್ರಿಂಟ್ ಆಗಿದೆ. ಇನ್ನು ನನಗೆ ರೈಟ್ ಸೈಡ್ ವ್ಯಾಲ್ಯೂ ಇಲ್ಲ ಮ್ಯಾಚಿಂಗ್ ಬರೆಯೋದಕ್ಕೆ. ರೈಟ್ ಸೈಡ್ಗೆಲ್ಲ ಏನ್ ಬರೀತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಫಿಲ್ ವಿತ್ ನಲ್ ವ್ಯಾಲ್ಯೂಸ್. ಸೊ ನನಗೆ ಯಾವುದೇ ವ್ಯಾಲ್ಯೂಸ್ ಇಲ್ಲ, ನಲ್ ವ್ಯಾಲ್ಯೂಸ್ ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ನಲ್ ವ್ಯಾಲ್ಯೂಸ್ ನಾಟ್ ಪ್ರಿಂಟ್, ನಲ್ ವ್ಯಾಲ್ಯೂಸ್ ನ ಫಿಲ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಯ್ತು, ಇಲ್ಲಿ ಎಂಟಿ ಇದೆಯಲ್ಲ, ಇಲ್ಲಿ ಏನ್ ಫಿಲ್ ಮಾಡ್ತಿದ್ದೀರಾ, ಐ ಆಮ್ ಗೋಯಿಂಗ್ ಟು ಆಡ್ ಇಟ್ ಆಸ್ ನಲ್. ಐ ಆಮ್ ಗೋಯಿಂಗ್ ಟು ರಿಟರ್ನ್ ಮ್ಯಾಚಿಂಗ್ ವ್ಯಾಲ್ಯೂಸ್ ಫ್ರಮ್ ದಿ ರೈಟ್ ಟೇಬಲ್, ಆಲ್ ದ ವ್ಯಾಲ್ಯೂಸ್ ಫ್ರಮ್ ದಿ ಲೆಫ್ಟ್ ಟೇಬಲ್. ಒಪ್ಸೋ ಕಾನ್ಸೆಪ್ಟ್ ಅರ್ಥ ಆಗಿದೆ. ಸಿಂಟ್ಯಾಕ್ಸಸ್ ನೋಡಿ, ನಾನು ಇಲ್ಲಿ ಎಂಪ್ಲಾಯಿಗೆ ಇ ಅಂತ ಅಸೈನ್ ಮಾಡ್ತಾ ಇದ್ದೀನಿ, ಲೈಕ್ ಅಲಿಯಾಸ್ ಇ ಅಂತ ಕೊಡ್ತಾ ಇದೀವಲ್ಲ, ಇ ಅಂಡ್ ದ ಡಿಪಾರ್ಟ್ಮೆಂಟ್ಗೆ ಡಿ, ಎಂಪ್ಲಾಯಿ ಟೇಬಲ್ ಅಂಡ್ ದ ಡಿಪಾರ್ಟ್ಮೆಂಟ್ ಟೇಬಲ್. ಸೊ ಸೆಲೆಕ್ಟ್ ಇ ಡಾಟ್ ಎಂಪ್ಲಾಯಿ ಐ ಡಿ, ದಿಸ್ ಒನ್, ಅಂಡ್ ಎಂಪ್ಲಾಯಿ ನೇಮ್ ಅಂಡ್ ಎಂಪ್ಲಾಯಿ ಡಿಪಾರ್ಟ್ಮೆಂಟ್ ಐ ಡಿ, ಎಂಪ್ಲಾಯಿ ಇರುವಂತ ಡಿಪಾರ್ಟ್ಮೆಂಟ್ ಐ ಡಿ. ಸ್ಯಾಲ್ರಿ ಸೆಲೆಕ್ಟ್ ಮಾಡ್ತಾ ಇಲ್ಲ, ಸುಮ್ಮನೆ ಕಾಲಮ್ ಜಾಸ್ತಿ ಆಗುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ಸೆಲೆಕ್ಟ್. ಅಂಡ್ ಡಿ ಡಾಟ್ ಡಿಪಾರ್ಟ್ಮೆಂಟ್, ಡಿ ಡಾಟ್ ಲೊಕೇಶನ್. ಸೊ ಡಿ ಡಾಟ್ ಡಿಪಾರ್ಟ್ಮೆಂಟ್ ಐ ಡಿ ಸೆಲೆಕ್ಟ್ ಮಾಡಿದ್ರು ಒಂದೇ, ಸೆಲೆಕ್ಟ್ ಮಾಡಿಲ್ಲ ಒಂದು, ಬಿಕಾಸ್ ಕಾಮನ್ ಇರೋದು ಸೆಲೆಕ್ಟ್ ಹಾಗೆ ಆಗುತ್ತೆ ಆಟೋಮೆಟಿಕಲಿ. ಫ್ರಮ್ ವಿಚ್ ಟೇಬಲ್, ಎಂಪ್ಲಾಯಿ ಟೇಬಲ್. ಐ ಆಮ್ ಗೋಯಿಂಗ್ ಟು ನೇಮ್ ಇಟ್ ಆಸ್ ಎಂಪ್ಲಾಯಿ ಆಸ್ ಇ. ಸೊ ಯೂಸಿಂಗ್ ಲೆಫ್ಟ್ ಜಾಯಿನ್ ವಿತ್ ಹೋಮ್, ಸೊ ಲೆಫ್ಟ್ ಜಾಯಿನ್ ಡಿಪಾರ್ಟ್ಮೆಂಟ್ಸ್, ಯಾವ್ದ್ರ ಜೊತೆಗೆ ಲೆಫ್ಟ್ ಜಾಯಿನ್ ಮಾಡ್ತಾ ಇದೀನಿ, ಲೆಫ್ಟ್ ಜಾಯಿನ್, ಇಲ್ಲಿ ಲಿಂಕೇಜ್ ಕ್ರಿಯೇಟ್ ಮಾಡ್ತಾ ಇದೀನಿ, ಲೆಫ್ಟ್ ಜಾಯಿನ್ ವಿತ್ ಡಿಪಾರ್ಟ್ಮೆಂಟ್ಸ್, ದಟ್ ಈಸ್ ಡಿ ಅಂತ ನೇಮ್ ಮಾಡ್ತಾ ಇದೀನಿ. ಸೊ ಇವಾಗ ಏನ್ ಮಾಡ್ಬೇಕು, ಲಿಂಕೇಜ್ ಬರೀಬೇಕು, ಲೆಫ್ಟ್ ಜಾಯಿನ್ ಡಿಪಾರ್ಟ್ಮೆಂಟ್ ಡಿ ಆನ್ whom. ಸೊ ಇ ಡಾಟ್ ಡಿಪಾರ್ಟ್ಮೆಂಟ್ ಐ ಡಿ, ಕಾಮನ್ ಇರುವಂತ ಕಾಲಮ್ಸ್ ಯಾವ್ದಾದ್ರು, ಇವಾಗ ಕಾಮನ್ ಇರುವಂತ ಕಾಲಮ್ಸ್ ಇ ಡಾಟ್ ಡಿಪಾರ್ಟ್ಮೆಂಟ್ ಐ ಡಿ ಇಸ್ ಈಕ್ವಲ್ಸ್ ಟು ಡಿ ಡಾಟ್ ಡಿಪಾರ್ಟ್ಮೆಂಟ್ ಐ ಡಿ. ಸೊ ಇದೇ ಮೇಜರ್ ಕಂಡೀಷನ್.
ಸೊ ಪ್ರಾಕ್ಟಿಕಲ್ ಯೂಸ್ ಕೇಸಸ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ರೆಫರ್ ಮಾಡಿ. ಅಂಡ್ ರಿಮೆಂಬರ್ ಒನ್ ಥಿಂಗ್, ಲೆಫ್ಟ್ ಜಾಯಿನ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಇಂಟರ್ಸೆಕ್ಷನ್, ಸಾರಿ ಇನ್ನರ್ ಜಾಯಿನ್ ಇಂಟರ್ಸೆಕ್ಷನ್ ತರ ವರ್ಕ್ ಆಗ್ತಿತ್ತು. ಸೊ ಲೆಫ್ಟ್ ಜಾಯಿನ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಆಲ್ ದ ವ್ಯಾಲ್ಯೂಸ್ ಫ್ರಮ್ ದ ಲೆಫ್ಟ್ ಅಂಡ್ ಓನ್ಲಿ ಮ್ಯಾಚಿಂಗ್ ವ್ಯಾಲ್ಯೂಸ್ ಫ್ರಮ್ ದಿ ರೈಟ್ ಸೈಡ್. ಸೊ ಮ್ಯಾಚಿಂಗ್ ವ್ಯಾಲ್ಯೂಸ್ ಇಲ್ಲ ಅಂದ್ರೆ ಐ ಆಮ್ ಗೋಯಿಂಗ್ ಟು ರಿಟರ್ನ್ ಇಟ್ ಆಸ್ ನಲ್ ವ್ಯಾಲ್ಯೂಸ್. ಸೊ ನೋಡಿ ಇಲ್ಲಿ ಮ್ಯಾಚಿಂಗ್ ವ್ಯಾಲ್ಯೂಸ್ ನ ಬರ್ತಿದ್ದೀನಿ ರೈಟ್ ಸೈಡ್ ಟೇಬಲ್ ಇಂದ, HRIT. ಯಾ, ಇದು ಮ್ಯಾಚಿಂಗ್ ವ್ಯಾಲ್ಯೂಸ್. ಮ್ಯಾಚಿಂಗ್ ವ್ಯಾಲ್ಯೂಸ್ ಫ್ರಮ್ ದಿ ರೈಟ್ ಸೈಡ್. ಇಫ್ ಮ್ಯಾಚಿಂಗ್ ವ್ಯಾಲ್ಯೂಸ್ ಫೌಂಡ್ ಇಲ್ಲ ಅಂತಂದ್ರೆ ಲೈಕ್ ನಲ್ ವ್ಯಾಲ್ಯೂಸ್ ಲೈಕ್ ದಿಸ್. ರೈಟ್ ಜಾಯಿನ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಆಪೋಸಿಟ್ ಆಫ್ ದಿ ಲೆಫ್ಟ್ ಜಾಯಿನ್. ಸೊ ಇದು ಲೆಫ್ಟ್ ಟೇಬಲ್ ಅಂಡ್ ದಿ ರೈಟ್ ಟೇಬಲ್. It's going to return all the right values and only matching values from the left table. Returns all the rows from the right table and only matching values from the left table. That is ಈ matching values. All the values ಅಂದ್ರೆ ಇಲ್ಲಿ full shade ಮಾಡ್ತಾ ಇದೀನಿ ನೋಡಿ. All the values from the right table. So matching values ನ ಹೇಗೆ ನೆನ್ಪಿಡ್ಕೊಂತೀರಾ ನೋಡಿ. Matching values from the left table perspective ಆಗಿ ನೋಡಿ. Yeah, ಇದು left and right. Yeah. So same table, employees and the department. So column same ಇರೋದು department ID. So same number 1 2 and 1 2 ಇದೆ. Now initial ಏನ್ ಮಾಡ್ತೀನಿ, ರೈಟ್ ಟೇಬಲ್ ಇಂದ ಎಲ್ಲ ವ್ಯಾಲ್ಯೂಸ್. ಸೊ ಎಕ್ಸಾಕ್ಟ್ಲಿ ನಾನು ಏನ್ ಮಾಡ್ತೀನಿ, ರೈಟ್ ಟೇಬಲ್ ಹೇಗಿದೆ ಎಕ್ಸಾಕ್ಟ್ಲಿ ಇಲ್ಲಿ ಬರಿತೀನಿ. ಸೊ ಡಿಪಾರ್ಟ್ಮೆಂಟ್ ಐ ಡಿ, ಡಿಪಾರ್ಟ್ಮೆಂಟ್ ಐ ಡಿ, ಡಿಪಾರ್ಟ್ಮೆಂಟ್ ಅಂಡ್ ದ ಲೊಕೇಶನ್ ಎಲ್ಲ ವ್ಯಾಲ್ಯೂಸ್ ಎಕ್ಸಾಕ್ಟ್ಲಿ ಸೇಮ್ ಇಲ್ಲಿ ಪ್ರಿಂಟ್ ಮಾಡಿದ್ದೀನಿ. ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಮ್ಯಾಚಿಂಗ್ ವ್ಯಾಲ್ಯೂಸ್ ಫ್ರಮ್ ದಿ ಲೆಫ್ಟ್ ಟೇಬಲ್. ಸೊ ಮ್ಯಾಚ್ ಯಾವ ಕಾಲಮ್ ಮೇಲೆ ಮಾಡ್ತಾ ಇದೀವಿ, ಡಿಪಾರ್ಟ್ಮೆಂಟ್ ಐಡಿ. ಸೊ 1 and 1, 2 and 2, 4 ಇದೆಯಾ, 4 ಇಲ್ಲಿದೆ, ಇಲ್ಲಿಲ್ಲ, ಅಂಡ್ 5 ಇದೆಯಾ, ಇಲ್ಲ. ಸೊ ಇವೆರಡನ್ನ ಮ್ಯಾಚ್ ಮಾಡಬೇಕು ಫ್ರಮ್ ದಿ ಲೆಫ್ಟ್ ಟೇಬಲ್. ಸೊ 101 ಅಲೈಸ್ ಅಂಡ್ 102 ಬಾಬ್ 2. ಸೊ ಇನ್ ಮಿಕ್ಕಿದಕ್ಕೆ ಏನು ಯಾವುದು ಮ್ಯಾಚ್ ಆಗ್ತಾ ಇಲ್ಲ. ಸೊ ಇಲ್ಲಿ ಮ್ಯಾಚ್ ಆಗದೆ ಇರೋದಕ್ಕೆ ಐ ಆಮ್ ಗೋಯಿಂಗ್ ಟು ರಿಪ್ಲೇಸ್ ಬೈ ನಲ್ ವ್ಯಾಲ್ಯೂಸ್. ದಟ್ಸ್ ವೈ ಐ ಆಮ್ ಹಿಯರ್ ನಲ್ ವ್ಯಾಲ್ಯೂಸ್ ನ ಪ್ರಿಂಟ್ ಮಾಡಿದೆ. ಸೊ ಆಲ್ ದ ಡಿಪಾರ್ಟ್ಮೆಂಟ್ಸ್ ಆರ್ ರಿಟರ್ನ್ ಇಫ್ ನೋ ಮ್ಯಾಚಿಂಗ್ ಎಂಪ್ಲಾಯೀಸ್ ಎಕ್ಸಿಸ್ಟ್. ಸೊ ವೈ ಐ ಆಮ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ದಿ ರೈಟ್ ಜಾಯಿನ್ ವಿತ್ ರೆಸ್ಪೆಕ್ಟ್ ಟು ಲೆಫ್ಟ್. ಸೊ ಮ್ಯಾಚಿಂಗ್ ವ್ಯಾಲ್ಯೂಸ್ ಬೇಕು. ವಿತ್ ರೆಸ್ಪೆಕ್ಟ್ ಟು ರೈಟ್ ಅಂತ ಬಂದ್ರೆ ಆಲ್ ದ ವ್ಯಾಲ್ಯೂಸ್. ಸೊ ಸಿಂಟ್ಯಾಕ್ಸಸ್ ಅಷ್ಟೇ ಸೇಮ್, ಜಸ್ಟ್ ನೀವು ಇಲ್ಲಿ ನೇಮ್ ನ ಚೇಂಜ್ ಮಾಡ್ತೀರಾ, ರೈಟ್ ಜಾಯಿನ್ ಅಷ್ಟೇ. ಎವ್ರಿಥಿಂಗ್ ವಿಲ್ ಬಿ ಸೇಮ್. ಸೊ ಲೆಫ್ಟ್ ಜಾಯಿನ್ ಇತ್ತು, ರೈಟ್ ಜಾಯಿನ್ ಮಾಡ್ತೀರಾ. ದಟ್ಸ್ ಇಟ್. ಸೊ ರೈಟ್ ಜಾಯಿನ್ ಇಸ್ ಈಕ್ವಲ್ಸ್ ಟು ಆಲ್ ದ ವ್ಯಾಲ್ಯೂಸ್ ಫ್ರಮ್ ದಿ ರೈಟ್ ಟೇಬಲ್ ಅಂಡ್ ಓನ್ಲಿ ಮ್ಯಾಚಿಂಗ್ ವ್ಯಾಲ್ಯೂಸ್ ಫ್ರಮ್ ದಿ ಲೆಫ್ಟ್ ಟೇಬಲ್. ಈಸಿ. ವೆನ್ ಡಯಾಗ್ರಾಮ್ಸ್ ನೆನ್ಪಿಡ್ಕೊಳ್ಳಿ. ಈ ವೆನ್ ಡಯಾಗ್ರಾಮ್ಸ್ ಇಂದ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಸೊ ಇಂಟರ್ವ್ಯೂವರ್ಸ್ ಫೇವ್ರೆಟ್ ಕ್ವೆಶನ್ಸ್. ಸೊ ಫೇವ್ರೆಟ್ ಪಾರ್ಟ್ ಆಫ್ ದಿ ಇಂಟರ್ವ್ಯೂವರ್. ಸೊ ಈ ಸ್ಲೈಡು ಕೇರ್ಫುಲಿ ಓದ್ಕೊಳ್ಳಿ. ಇದು ಒಂದು ಸ್ಲೈಡ್ ಓದ್ಕೊಂಡ್ರೆ ಸಾಕು, ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸ್ ಆನ್ಸರ್ ಮಾಡ್ತೀರಾ ಜಾಯಿನ್ಸ್ ಮೇಲೆ ಬರುವಂತದ್ದು. ಸೊ ವೆನ್ ಕಮ್ಸ್ ಟು ದಿ ಡೆಫಿನೇಷನ್ ಆಫ್ ದಿ ಜಾಯಿನ್ಸ್, ಇನ್ನರ್ ಜಾಯಿನ್ ಓನ್ಲಿ ಮ್ಯಾಚಿಂಗ್ ರೋಸ್ ಫ್ರಮ್ ಬೋತ್ ದ ಟೇಬಲ್. ಎರಡು ಟೇಬಲ್ ಇಂದ ಮ್ಯಾಚಿಂಗ್ ರೋಸ್. ವೆನ್ ಡಯಾಗ್ರಾಮ್ಸ್ ನೆನ್ಪಿಡ್ಕೊಳ್ಳಿ. ಇದು ಲೆಫ್ಟ್ ಅನ್ಕೊಳ್ಳಿ, ಇದು ರೈಟ್ ಅನ್ಕೊಳ್ಳಿ. ಮ್ಯಾಚಿಂಗ್ ರೋಸ್ ಫ್ರಮ್ ದಿ ಬೋತ್ ದ ಟೇಬಲ್. ಸೊ ವೆನ್ ಟು ಯೂಸ್, ವೆನ್ ಯು ನೀಡ್ ಓನ್ಲಿ ಮ್ಯಾಚಿಂಗ್ ರೆಕಾರ್ಡ್ ಫ್ರಮ್ ದಿ ಬೋತ್ ದ ಟೇಬಲ್. ಆಮೇಲೆ ಇನ್ನೂ ಒಂದು ನೆನ್ಪಿಡ್ಕೊಳ್ಳಿ, ವೆನ್ ಇಟ್ ಕಮ್ಸ್ ಟು ನಲ್ ವ್ಯಾಲ್ಯೂಸ್, ಇನ್ನರ್ ಜಾಯಿನ್ಸ್ ಅಲ್ಲಿ ಯಾವುದೇ ರೀತಿಯಾದ ನಲ್ ವ್ಯಾಲ್ಯೂಸ್ ಇಲ್ವೇ ಇಲ್ಲ. ನಲ್ ವ್ಯಾಲ್ಯೂಸ್ ಸಪೋರ್ಟ್ ಮಾಡಲ್ಲ. ಯಾಕೆ ಅಂದ್ರೆ ಇಟ್ಸ್ ಗೋಯಿಂಗ್ ಟು ರಿಟರ್ನ್ ಓನ್ಲಿ ಮ್ಯಾಚಿಂಗ್ ವ್ಯಾಲ್ಯೂಸ್ ಫ್ರಮ್ ದಿ ಲೆಫ್ಟ್ ಅಂಡ್ ದಿ ರೈಟ್. ನೆಕ್ಸ್ಟ್ ಲೆಫ್ಟ್ ಜಾಯಿನ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಆಲ್ ದ ವ್ಯಾಲ್ಯೂಸ್ ಫ್ರಮ್ ದಿ ಲೆಫ್ಟ್ ಟೇಬಲ್. ವೆನ್ ಡಯಾಗ್ರಾಮ್ಸ್ ನ ಅಬ್ಸರ್ವ್ ಮಾಡಿ. ಆಲ್ ದ ವ್ಯಾಲ್ಯೂಸ್ ಫ್ರಮ್ ದಿ ಲೆಫ್ಟ್ ಟೇಬಲ್ ಅಂಡ್ ಮ್ಯಾಚಿಂಗ್ ರೋಸ್ ಫ್ರಮ್ ದಿ, ವಿತ್ ರೆಸ್ಪೆಕ್ಟ್ ಟು ರೈಟ್ ತಗೊಂಡ್ರೆ ಮ್ಯಾಚಿಂಗ್ ರೋಸ್ ಫ್ರಮ್ ದಿ ರೈಟ್. ಸೊ ಲೆಫ್ಟ್ ಅಂಡ್ ದಿ ರೈಟ್, ಮ್ಯಾಚಿಂಗ್ ರೋಸ್ ಫ್ರಮ್ ದಿ ರೈಟ್ ಟೇಬಲ್. ಸೊ ವೆನ್ ಟು ಯೂಸ್ ಅಂತಂದ್ರೆ ವೆನ್ ಯು ವಾಂಟ್ ಆಲ್ ದ ರೆಕಾರ್ಡ್ಸ್ ಫ್ರಮ್ ದಿ ಲೆಫ್ಟ್ ಟೇಬಲ್ ಅಂಡ್ ಈವನ್ ಇಫ್ ನೋ ಮ್ಯಾಚ್ ಇನ್ ದ ರೈಟ್ ಟೇಬಲ್. ಸೊ ಲೆಫ್ಟ್ ಜಾಯಿನ್ ಅಂಡ್ ದಿ ರೈಟ್ ಜಾಯಿನ್ ಎರಡೂ ಕೂಡ ನಲ್ ವ್ಯಾಲ್ಯೂಸ್ಗೆ ಸಪೋರ್ಟ್ ಮಾಡುತ್ತೆ. ನಲ್ ಇನ್ ದಿ ರೈಟ್. ಯಾವಾಗ ಇಲ್ಲಿ ನನಗೆ ಎಂಟಿ ಇದೆ, ಇವಾಗ ಇಲ್ಲಿ ನಲ್ ಫಿಲ್ ಮಾಡ್ತಾ ಇದ್ದೀನಿ. ದಟ್ಸ್ ಇಟ್, ರೈಟ್. ಯಾ, ರೈಟ್ ಜಾಯಿನ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಆಲ್ ದ ವ್ಯಾಲ್ಯೂಸ್ ಫ್ರಮ್ ದಿ ರೈಟ್ ಟೇಬಲ್, all the values and matching rows from the left table with respect to left ತಗೊಂಡ್ರೆ. When to use this, when you want all the records from the right table ಇಂದ ಬೇಕು, ಬಟ್ ಮ್ಯಾಚಿಂಗ್ ರೆಕಾರ್ಡ್ಸ್ ಇದ್ರೆ ಲೆಫ್ಟ್ ಟೇಬಲ್ ಇಂದನೂ ಕನ್ಸಿಡರ್ ಮಾಡ್ತೀನಿ ಏನೋ ಅಂತ. ಸೊ ಇಟ್ ಈಸ್ ಆಲ್ಸೋ ಸಪೋರ್ಟ್ಸ್ ದಿ ನಲ್ ವ್ಯಾಲ್ಯೂಸ್ ಅಂಡ್ ಅಕ್ಸೆಪ್ಟ್ಸ್ ದಿ ನಲ್ ವ್ಯಾಲ್ಯೂಸ್. ಸೊ ನಲ್ ಇನ್ ದಿ ಲೆಫ್ಟ್, ಇಲ್ಲಿ ನಲ್ ಇಲ್ಲಿ ಫಿಲ್ ಮಾಡ್ತಾ ಇದೀನಿ. ಸೊ ಎಂಟಿ ಇರೋ ಹತ್ರ.
ಸೊ ಈ ವೆನ್ ಡಯಾಗ್ರಾಮ್ ನ ನೆನ್ಪಿಟ್ಕೊಳ್ಳಿ ಸಾಕು, ಆಲ್ಮೋಸ್ಟ್ ಎಲ್ಲ ನೆನಪಿರುತ್ತೆ. ವೆನ್ ಡಯಾಗ್ರಾಮ್ಸ್ ಆರ್ ವೆರಿ ಕ್ರೂಷಿಯಲ್. ಸೊ ರಿಮೈನಿಂಗ್ ಎಲ್ಲ ರಬ್ ಮಾಡ್ತೀನಿ. ಯಾ, ಸೊ ಲೆಫ್ಟ್ ರೈಟ್ ಜಾಯಿನ್ ಮೇ ರಿಟರ್ನ್ null values. Inner join never returns the null values if matching exists. ಸೊ ಕೀ ಟೇಕ್ ಅವೇ, ಇನ್ನರ್ ಜಾಯಿನ್ ಇಂಟರ್ಸೆಕ್ಷನ್ ತರ ವರ್ಕ್ ಆಗುತ್ತೆ. ಲೈಕ್ ಬೋತ್ ದ ಟೇಬಲ್ಸ್ ಇಂದ ಕಾಮನ್ ರೆಕಾರ್ಡ್ಸ್ ನ ರಿಟರ್ನ್ ಮಾಡುತ್ತೆ. ಲೆಫ್ಟ್ ಜಾಯಿನ್ ಕಂಪ್ಲೀಟ್ ಲೆಫ್ಟ್ ಟೇಬಲ್ ಕಾನ್ಸಂಟ್ರೇಟ್ ಮಾಡುತ್ತೆ. ರೈಟ್ ಜಾಯಿನ್ ಕಂಪ್ಲೀಟ್ ರೈಟ್ ಟೇಬಲ್ ನ ಕಾನ್ಸಂಟ್ರೇಟ್ ಮಾಡುತ್ತೆ. So quick revision, definition of the joins and what if returns, key points, null values, visual memory, that is using Venn diagram syntaxes. Everything will be mentioned here. So if you want, you can go through it. So revision ಗೆ ಹೆಲ್ಪ್ ಆಗುತ್ತೆ ಅಂತ ಈ ಸ್ಲೈಡ್ ಹಾಕಿದೀನಿ. ಲಾಸ್ಟ್ ಪ್ರೀವಿಯಸ್ ಸ್ಲೈಡ್ ಅಂಡ್ ಇವೆರಡು ಸ್ಲೈಡ್ ನ ನೆನ್ಪಿಟ್ಕೊಂಡ್ರೆ ಸಾಕು. ಆಲ್ಮೋಸ್ಟ್ ಜಾಯಿನ್ಸ್ ಟೈಪ್ಸ್ ಅಲ್ಲಿ ಸ್ವಲ್ಪ ಪ್ರೊಫಿಷಿಯನ್ಸಿ ಆಗ್ತಾ ಬರ್ತೀರಾ. So coming tomorrow in the day 18, I'm going to explain the remaining types of joins, that is full join, self join, and the cross join. So almost important question ಕೇಳೋದು inner join, left join, and the right join. So full join, self join, cross join ನ MCQ questions ಅಲ್ಲಿ ಕೇಳ್ತಾರೆ. When you are writing the queries, the left, right, and the inner joins are very much crucial. So I'm going to explain this day 18 concept in the upcoming videos with the visual diagrams and real world examples, and the previously I explained like examples of the table. So ಇದೇ ರೀತಿ explain ಮಾಡ್ತೀನಿ. Until then, stay consistent, stay tuned, keep supporting. Thank you.